ಈಗಂತೂ ನಮ್ಮ ಕಿಚನ್ಗೆ ಯಾವಾಗಲೂ ಯುಟೆನ್ಸಿಲ್ಸ್ ಅಂದರೆ ಸೊ ಟ್ರೈಪ್ಲೇನೇ ಎಲ್ಲನೂ ಮೈಂಡಿಗೆ ಬರೋದು. ಯಾಕಪ್ಪ ಅಂತಂದರೆ ಸೊ ಇದು ಬಂದುಬಿಟ್ಟು 3 ಲೇಯರಿಂದ ಇರುತ್ತೆ. ಟ್ರೈಪ್ಲೇಗೆ ಹೆಸರೇ ಹೇಳೋ ಹಾಗೆ 3 ಲೇಯರ್ ಇರುತ್ತೆ. ಸ್ಟೀಲು, ಮಿಡ್ಲಲ್ಲಿ ಅಲ್ಯೂಮಿನಿಯಮು, ಮತ್ತು ಬಂದುಬಿಟ್ಟು ಸ್ಟೀಲ್ ಇರುತ್ತೆ. ಸೊ ಹಾಗಾಗಿ ಲೈಫ್ ಟೈಮು ಕೂಡ ವಾರಂಟಿ ಇರುತ್ತೆ. ಸೊ ಇದರಿಂದ ಸೊ ಹಾಗಾಗಿ ನಾನು ಕೂಡ ಟ್ರೆಂಡಿ ಯಾಕೆ ಫಾಲೋ ಮಾಡಬಾರ್ದು ಅಂದ್ಬಿಟ್ಟು ನಾನು ಕೂಡ ವಿನೋದ್ ಅವರ ಒಂದು ಟ್ರೈಪ್ಲೇ ಪ್ಯಾನನ್ನು ಕೂಡ ತೊಗೊಂಡು ಬಂದಿದ್ದೆ. ಸೊ ಆಫ್ಲೈನೇ ನಾನು ತೊಗೊಂಬಂದಿದ್ದು. ನಿಮಗೂ ಬೇಕಾದರೆ ಡೀಟೇಲ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತವಾಗ್ಲೂ ತೊಗೊಬೋದು. ಆಫ್ಲೈನು ಆನ್ಲೈನ್ ಎರಡೂ ಕೂಡ ಇರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಆಗಲ್ಲ ಹೋಗೋಕ್ಕೆ ಅನ್ನೋರು ಸೊ ಲಿಂಕ್ಸ್ ಕೊಟ್ಟಿರ್ತೀನಿ, ಹೈಲೈಟ್ಸಲ್ಲಿ ಹಾಕಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಬೋದು. ಇದು ವಿನೋದ್ ಬ್ರ್ಯಾಂಡ್ದು. ಸೊ ತುಂಬಾ ಚೆನ್ನಾಗಿದೆ, ಇಂಟೆಲಿಜೆಂಟ್ ಕುಕ್ವೇರ್ ಅಂತ. ಸೊ ಸುಮಾರು ವರ್ಷದಿಂದ ಇದು ವಿನೋದ್ ಅನ್ನೋದು ಇದ್ದೇ ಇದೆ. ಸೊ ಇದನ್ನು ಸುಮಾರು ವೆರೈಟೀಸಲ್ಲಿ ನಮ್ಗೆ ಅಡುಗೆ ಮಾಡ್ಬೋದು. ಅಂದರೆ ಗ್ಯಾಸ್ ಸ್ಟವಲ್ಲಿ ಮಾಡ್ಬೋದು, ಹಾಗೆಯೇ ನಮಗೆ ಇದೇನು ಇಂಡಕ್ಷನಲ್ಲಿ ಮಾಡ್ಬೋದು. ಸುಮಾರು ಇದರಲ್ಲಿ ನೀವು ಇದನ್ನು ಯಾವುದ್ರಲ್ಲಿ ಬೇಕಾದರೂ ಇಟ್ಟು ನೀವು ಇದನ್ನು ಅಡುಗೆಗಳನ್ನು ಮಾಡ್ಕೊಬೋದು. ಇದು ತವಾನೇ ಅಂತಲ್ಲ, ಟ್ರೈಪ್ಲೇ ಐಟಮ್ಸ್ ಯಾವುದೇ ಆಗಲಿ ಕೂಡ ನೀವು ಮಾಡ್ಕೊಬೋದು. ಸೊ ಇದು ಬಂದುಬಿಟ್ಟು ಇದಕ್ಕೆ ಸ್ಟೀಲ್ ಕುಕ್ಕರ್ ಸ್ಪೂನು ಎಲ್ಲ ಹಾಕ್ಬೋದು ಅಂತ ಹೇಳ್ತಾರೆ ಕೆಲವೊಂದು ನಾನ್ ಸ್ಟಿಕ್ ಕುಕ್ವೇರ್ಗೆ. ಬಟ್ ಇದಕ್ಕೆ ಸ್ಟೀಲ್ ಕೂಡ ನೀವು ಹಾಕಿ ಚೆನ್ನಾಗಿ ಯೂಸ್ ಮಾಡ್ಬೋದು. ಅಂದರೆ ಸ್ಪೂನ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಲೈಫ್ ಟೈಮು ವಾರಂಟಿ ಕೂಡ ಇರುತ್ತೆ ನಿಮಗೆ. ಸೊ ಇದು ಬಂದುಬಿಟ್ಟು ಇದು ಕೂಡ ಅಂಟೋದು ಕೂಡ ಇಲ್ಲ. ಹೌದು, ಈ ನಾನ್ ಸ್ಟಿಕ್ಕಲ್ಲಿ ಏನು ವರ್ಕ್ ಆಗುತ್ತಲ್ವ ಸೇಮ್ ವರ್ಕು ಇದರಲ್ಲಿ ಕೂಡ ಆಗುತ್ತೆ. ಸೊ ನಾನು ರಿವ್ಯೂ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ನಾನು ನೋಡಿರೋ ಪ್ರಕಾರ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಸೊ ನಾನು ದೋಸೆ ಮಾಡಿದಾಗ ಖಂಡಿತವಾಗ್ಲೂ ಅದರ ರಿವ್ಯೂ ಕೂಡ ನಾನು ಶೇರ್ ಮಾಡ್ತೀನಿ, ಯಾವ ಥರ ಬರುತ್ತೆ ಏನು ಅಂತಂದ್ಬಿಟ್ಟು. ಇನ್ನೊಂದು ಏನಪ್ಪ ಅಂತಂದರೆ ಸೊ ದೋಸೆ ಮಾಡೋದ್ರಲ್ಲಿ ಯಾವತ್ತೂ ಕೂಡ ನೀವು ಚಪಾತಿ ಕೂಡ ಮಾಡಬಾರ್ದು. ಯಾಕೆ ಅಂತಾರ, ಸೊ ಈ ದೋಸೆ ಮಾಡೋದ್ರಲ್ಲಿ ನಾವು ಕರೆಕ್ಟಾಗಿ ಈ ಲಿಕ್ವಿಡ್ನ ನಾವು ಹಾಕ್ತೀವಿ. ಸೊ ಚಪಾತಿ ಮಾಡೋದ್ರಿಂದ ಪೌಡ್ರ್ ಅಂದರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಬಿಟ್ಟು ನಾವು ಅದನ್ನು ಲಟ್ಟಿಸ್ತೇವಲ್ಲ, ಆ ಪೌಡ್ರೆಲ್ಲ ಇದಕ್ಕೆ ಸ್ಟಿಕ್ ಆಗಿ ಅದು ಹೆವಿ ಸೈಡಲ್ಲೆಲ್ಲ ನಿಮಗೆ ಕುತ್ಕೊಳ್ಳುತ್ತೆ. ಹಾಗಾಗಿ ಯಾವತ್ತೂ ಕೂಡ ಚಪಾತಿಗೆ ಬೇರೆದು ಇಟ್ಕೊಳ್ಳಿ, ಹಾಗೆ ದೋಸೆಗೇ ಬೇರೆ ಪ್ಯಾನ್ ಇಟ್ಕೊಳ್ಳಿ. ಸೊ ಇದು ನನ್ನ ಕಡೆಯಿಂದ ಒಂದು ಅಡ್ವೈಸು ಅಂತ ಹೇಳ್ಬೋದು. ಏನೇ ಡೀಟೇಲ್ಸ್ ಬೇಕಿದ್ರು ಕೂಡ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಆನ್ಲೈನ್ ಪರ್ಚೇಸ್ ಮಾಡ್ಕೊಬೇಕಂದ್ರೆ ಹೈಲೈಟ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ.